ವೀಕ್ಷಕರೇ, ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂಥ ಒಬ್ಬರೇ ಒಬ್ಬ ಮಹಿಳಾ ಮಂತ್ರಿ, ಅದರಲ್ಲೂ ಮಕ್ಕಳ ಮತ್ತು ಮಹಿಳಾ ಖಾತೆಯನ್ನು ನಿರ್ವಹಿಸಿದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಈ ಬಾರಿ ಡಿ ಕೆ ಸಂಪುಟದಲ್ಲಿ ಸ್ಥಾನ ಸಿಗುತ್ತಾ? ಇಲ್ಲ, ಡಿ ಕೆ ಅವರ ಸಂಪುಟದಲ್ಲಿ ಬಹುತೇಕ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಸಿಗೋದು ಡೌಟ್ ಅನ್ನುವ ಚರ್ಚೆಗಳು ರಾಜಕೀಯ ವಲಯದಲ್ಲಿ, ಕಾಂಗ್ರೆಸ್ ವಲಯದಲ್ಲಿ ಹರಿದಾಡ್ತಾ ಇದ್ದಾವೆ. ಎಸ್, ಇದಕ್ಕೆ ಕಾರಣ ಏನು? ಲಕ್ಷ್ಮೀ ಹೆಬ್ಬಾಳ್ಕರ್ ಯಾಕೆ ಸ್ಥಾನವನ್ನು ಕಳ್ಕೊಳ್ತಾರೆ? ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಾಗಿದ್ದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಥಾನವನ್ನು ಕಳ್ಕೊಳ್ಳೋದಕ್ಕೆ ಏನು ಕಾರಣ? ಇದರ ಬಗ್ಗೆ ನಾನು ಇವತ್ತು ಚರ್ಚೆಯನ್ನು ಮಾಡ್ತಾ ಹೋಗ್ತೀನಿ. ಸಚಿವ ಸಂಪುಟ ವಿಸ್ತರಣೆಗೆ ಈಗಾಗಲೇ ಕಾಲ ಸನ್ನಿಹಿತವಾಗಿದೆ. ಇನ್ನೇನು ಒಂದೆರಡು ಮೂರು ದಿನಗಳಲ್ಲಿ ಸಂಪುಟ ವಿಸ್ತರಣೆ ಆಗಿಬಿಡುತ್ತೆ. ಆ ಬಗ್ಗೆ ಇಲ್ಲಿನ ಎಲ್ಲ ನಾಯಕರು, ರಾಜ್ಯದ ಎಲ್ಲ ನಾಯಕರು, ಬಹುತೇಕ ಪ್ರಮುಖರಾದ ಡಿ ಕೆ ಶಿವಕುಮಾರ್ ಅವರು, ಸಿದ್ದರಾಮಯ್ಯ ಅವರು, ಬಿ ಕೆ ಹರಿಪ್ರಸಾದ್ ಅವರು ಎಲ್ಲರೂ ಕೂಡ ಡೆಲ್ಲಿಗೆ ಹೋಗಿದ್ದಾರೆ. ರಾಹುಲ್ ಗಾಂಧಿಯವರು ಇವತ್ತು ಅಥವಾ ನಾಳೆ ಸಚಿವ ಸಂಪುಟ ಲಿಸ್ಟನ್ನು ಅಥವಾ ಹೊಸ ಸಚಿವರುಗಳ ಲಿಸ್ಟನ್ನು ಫೈನಲ್ ಮಾಡ್ಬೋದು ಅನ್ನುವ ಚರ್ಚೆಗಳು ಎದ್ದಿದ್ದಾವೆ. ಈ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮಾತ್ರ ಸ್ಥಾನವನ್ನು ಕಳ್ಕೋಬಹುದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸ್ಥಾನ ಸಿಗೋ ಸಾಧ್ಯತೆ ಬಹಳ ಡೌಟ್, ಅಥವಾ ಸಿಗುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಇದ್ದಾವೆ ಅನ್ನೋ ವಿಚಾರಗಳು ರಾಜ್ಯ ರಾಜಕೀಯದಲ್ಲಿ ಹರಿದಾಡ್ತಾ ಇದ್ದಾವೆ. 3 ವರ್ಷಗಳ ಕಾಲ ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ವಹಿಸಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಅವಧಿಯಲ್ಲಿ ಏನೇನಾಯ್ತಪ್ಪ ಅಂತ ನೋಡಿದರೆ, ಮಹಿಳಾ ಮತ್ತು ಮಕ್ಕಳ ಖಾತೆ ಮತ್ತು ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಇದ್ದಂಥ ಒಬ್ಬೇ ಒಬ್ಬ ಮಹಿಳಾ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕಳೆದ ಬಾರಿ 2 ಸ್ಥಾನ ಸಿಕ್ಕಿದೆ. ಬೆಳಗಾವಿ ಜಿಲ್ಲೆಗೆ 2 ಮಂತ್ರಿ ಸ್ಥಾನ ಇತ್ತು. ಒಂದು ಕಡೆ ಜಾರಕಿಹೊಳಿ ಅವರಿದ್ದರೆ, ಇನ್ನೊಂದು ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್. ಬೆಳಗಾವಿ ಜಿಲ್ಲಾ ಉಸ್ತುವಾರಿಯನ್ನು ಜಾರಕಿಹೊಳಿಯವರು ನೋಡ್ಕೊಳ್ತಾ ಇದ್ದರೆ, ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನು ಒಂದು ಒಳ್ಳೆಯ ಖಾತೆ ಅಂತಲೇ ಪರಿಗಣಿಸಬೇಕಾಗುತ್ತೆ ನಾವು ಅದನ್ನು. ಸಾಧಾರಣವಾಗಿ ಯಾವಾಗಲೂ ಮಹಿಳಾ MLAಗಳು ಯಾರು ಗೆಲ್ತಾರೆ ಅವರು ಈ ಖಾತೆಯನ್ನು ನಿರ್ವಹಿಸ್ತಾರೆ. BJP ಬಂದಂಥ ಸಂದರ್ಭದಲ್ಲೂ ಕೂಡ ಅದೇ ಜಿಲ್ಲೆಯ ಶಶಿಕಲಾ ಜೊಲ್ಲೆಯವರು ಈ ಸ್ಥಾನವನ್ನು ನಿರ್ವಹಿಸಿದರು. ಮತ್ತು ಅಗೈನ್ ಕಾಂಗ್ರೆಸ್ ಬಂದಂಥ ಸಂದರ್ಭದಲ್ಲೂ ಕೂಡ ಮಹಿಳಾ ಮತ್ತು ಮಕ್ಕಳ ಖಾತೆ ಬೆಳಗಾವಿ ಜಿಲ್ಲೆಗೇ ಹೋಗಿದೆ. ಅದನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ನಿರ್ವಹಿಸಿದರು. ಇವರ ಆಡಳಿತಾವಧಿಯಲ್ಲಿ ಒಂದಿಷ್ಟು ಒಳ್ಳೆಯ ಕೆಲಸಗಳಾಗಿದ್ದರೆ, ಇನ್ನಿಷ್ಟು ಸ್ವಲ್ಪ ಇವ್ರ ಮೇಲೆ ಟೀಕೆಗಳು ಕೂಡ ಎಲ್ಲ ಬಂದವು. ಕಳೆದ ಬಾರಿ ಶಶಿಕಲಾ ಜೊಲ್ಲೆ ಬಂದಂಥ ಸಂದರ್ಭದಲ್ಲೂ ಮೊಟ್ಟೆ ಹಗರಣ ಬಹಳ ದೊಡ್ಡ ಸದ್ದನ್ನು ಮಾಡ್ತು, ಅದು ಕೂಡ ನಿಮಗೆ ಗೊತ್ತಿದೆ. ಈಗ ಲಕ್ಷ್ಮೀ ಹೆಬ್ಬಾಳ್ಕರ್ ಮಂತ್ರಿ ಆದ ನಂತರವೂ ಕೂಡ ಒಂದಿಷ್ಟು ಹಗರಣಗಳು, ಬೆಲ್ಲದವರು ಮತ್ತು ಹುಬ್ಬಳ್ಳಿ ಧಾರವಾಡದ ಶಾಸಕರುಗಳು ಇದನ್ನು ತೀವ್ರವಾಗಿ ಖಂಡಿಸಿದರು. ಸದನದಲ್ಲೂ ಕೂಡ ಒಂದಿಷ್ಟು ವಿಚಾರ ಚರ್ಚೆ ಆಯಿತು. ಏನಪ್ಪ ಅಂತಂದರೆ, ಮಹಿಳಾ ಮತ್ತು ಮಕ್ಕಳ ಖಾತೆಯನ್ನು ಗೃಹಲಕ್ಷ್ಮಿ ಹಣವನ್ನು ಕೊಡೋ ವಿಚಾರದಲ್ಲಿ ಅಥವಾ ಹಾಕೋ ವಿಚಾರದಲ್ಲಿ ಒಂದಿಷ್ಟು ಹಣ ದುರುಪಯೋಗ ಆಗಿದೆ ಅನ್ನೋದ್ರ ಬಗ್ಗೆ ಸದನದಲ್ಲೆಲ್ಲ ಚರ್ಚೆ ಆಯಿತು. ಸೊ ಆ ಸಂದರ್ಭದಿಂದ ಲಕ್ಷ್ಮೀ ಹೆಬ್ಬಾಳ್ಕರ್ ಸದನದಲ್ಲಿ ಉತ್ತರ ಕೊಡೋದಕ್ಕೂ ಕೂಡ ಸೋತರು. ಸದನದಲ್ಲಿ ಈ ಹಗರಣದ ಬಗ್ಗೆ ಉತ್ತರಿಸುವುದಕ್ಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಎಲ್ಲೋ ಒಂದು ಕಡೆ ಸರೆಂಡರ್ ಆದಂಗೆ ಕಾಣಿಸ್ತು. ಈಗ ಮಹಿಳಾ ಮತ್ತು ಮಕ್ಕಳ ಖಾತೆಗೆ ಅಥವಾ ಮಹಿಳಾ ಸಚಿವರು ಆಗೋರ ಲಿಸ್ಟಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡಿದ್ರೆ, ಒಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದೇ ಇದ್ದಾರೆ. ಇನ್ನೊಂದು MLC ಮತ್ತು NRI ಫೋರಮ್ನ ಹಿಂದಿನ ಅಧ್ಯಕ್ಷರಾದಂಥ ಆರತಿ ಕೃಷ್ಣ ಅವರು ಕೂಡ ಬಹಳ ಪೈಪೋಟಿಯಲ್ಲಿದ್ದಾರೆ ಅನ್ನೋ ಸುದ್ದಿ. ಮತ್ತು ಅವ್ರನ್ನ ಬಿಟ್ಟರೆ ರೂಪಕಲಾ, ಶಶಿಧರ್, ಹಾಗೆಯೇ ನಯನಾ ಮೋಟಮ್ಮ, ಉಮಾಶ್ರೀ ಇವರೆಲ್ಲರೂ ಕೂಡ ಸ್ಪರ್ಧೆಯಲ್ಲಿ ಇದ್ದಾರೆ ಅನ್ನೋದು ಗೊತ್ತಿರುವಂಥ ವಿಚಾರ. ಸೊ ಇವರೆಲ್ಲರೂ ಕೂಡ ರೇಸ್ನಲ್ಲಿ ಒಬ್ಬೊಬ್ಬರ ಕಡೆಯಿಂದ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ ಕಡೆಯಿಂದ ಆರತಿ ಕೃಷ್ಣ ಮತ್ತು ಡಿ ಕೆ ಶಿವಕುಮಾರ್ ಕಡೆಯಿಂದ ಆರತಿ ಕೃಷ್ಣ ಅವರೇ ಈ ಬಾರಿ ಭಾಳ ಪೈಪೋಟಿಯಲ್ಲಿದ್ದಾರೆ ಅನ್ನೋದನ್ನು ಹೇಳಿದೆ. ಸಿದ್ದರಾಮಯ್ಯವರ ಕಡೆಯಿಂದ ಉಮಾಶ್ರೀ ಅವರು ಪ್ರಯತ್ನ ಪಡ್ತಾ ಇದ್ದಾರೆ. ಇನ್ನೊಂದು ಯುವ ಮುಖವನ್ನು ಪರಿಚಯ ಮಾಡೋದಾದರೆ ಅಥವಾ ಹೊಸ ಮುಖವನ್ನು ಪರಿಚಯ ಮಾಡಬೇಕು, ಮಂತ್ರಿಗಿರಿಯನ್ನು ಕೊಡಬೇಕು, SC ST ಕೋಟಾಕ್ಕೆ ಕೊಡಬೇಕು ಅಂತಾದರೆ ನಯನಾ ಮೋಟಮ್ಮ ಮೂಡಿಗೆರೆಯಿಂದ, ಮೋಟಮ್ಮ ಅವರ ಪುತ್ರಿ ಇದ್ದಾರೆ. ಸೊ ಇದೆಲ್ಲದರ ನಡುವೆ ಈ ಹಿಂದೆ ಮಂತ್ರಿ ಆಗಿದ್ದಂಥ ಡಿ ಕೆ ಶಿವಕುಮಾರ್ ಅವರಿಗೆ ಅತ್ಯಾಪ್ತರಲ್ಲಿ ಅತ್ಯಾಪ್ತೆ ಅಂತ ಅನಿಸ್ಕೊಂಡಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪುತ್ರ ಈ ಹಿಂದೆ MP ಎಲೆಕ್ಷನ್ನಲ್ಲಿ ಸೋತರು. ಅಲ್ಲಿ ಜಗದೀಶ್ ಶೆಟ್ಟರ್ BJPಯಿಂದ ಗೆಲುವನ್ನು ಸಾಧಿಸಿದರು. ಅದೇ ರೀತಿ ಜಾರಕಿಹೊಳಿಯವರ ಪುತ್ರಿ ಚಿಕ್ಕೋಡಿಯಲ್ಲಿ ಗೆಲುವನ್ನು ಸಾಧಿಸಿದರು. ಅಲ್ಲಿ ಜೊಲ್ಲೆಯವರ ಪತಿ ಅಲ್ಲಿ ಸೋಲನ್ನು ಅನುಭವಿಸಬೇಕಾಯಿತು. ಸೊ ಈಗ ಹಾಗೆ ನೋಡೋದಾದರೆ, ಬೆಳಗಾವಿ ಜಿಲ್ಲೆ ಅತ್ಯಂತ ದೊಡ್ಡ ಜಿಲ್ಲೆ, 18 ವಿಧಾನಸಭಾ ಕ್ಷೇತ್ರಗಳನ್ನು ಹೊಂದಿದೆ.
ಯಾಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನವನ್ನು ಕಳ್ಕೊಳ್ತಾರೆ ಅಂದರೆ ಒಂದು ಬಾರಿ ಈಗಾಗಲೇ ಅವರಿಗೆ ಕೊಟ್ಟು ನೋಡಿ ಆಗಿದೆ, ಅಧಿಕಾರವನ್ನು ಕೊಟ್ಟಾಗಿದೆ. ಸೊ ಇನ್ನೊಂದನ್ನು ನೋಡಿದರೆ ಈ ಸಚಿವ ಸಂಪುಟವನ್ನು ನಿರ್ವಹಣೆ ಮಾಡೋದರಲ್ಲಿ ಅಥವಾ ಸಚಿವ ಸಂಪುಟವನ್ನು ವಿಸ್ತರಣೆ ಮಾಡೋದರಲ್ಲಿ ಡಿ ಕೆ ಶಿವಕುಮಾರ್ ಅವರ ಕೈ ಅಷ್ಟೇನೂ ಇರಲ್ಲ ಅನ್ನೋದು. ಹೈಕಮಾಂಡ್ ಯಾರನ್ನು ಡಿಸೈಡ್ ಮಾಡುತ್ತೋ ಅದನ್ನು ನಾವು ಅನುಮೋದನೆ ಮಾಡ್ತೀವಿ ಅಂತ ಡಿ ಕೆ ಶಿವಕುಮಾರ್ ಹಿಂದೆ ಹೇಳಿದರು. ಒಂದಿಷ್ಟು ವಿಚಾರಗಳ ಚರ್ಚೆ ಆಗ್ತಾ ಇದ್ದಾವೆ. ಸಿದ್ದರಾಮಯ್ಯ ಅವ್ರಿಗೆ ಹತ್ತು, ಡಿ ಕೆ ಶಿವಕುಮಾರ್ ಅವ್ರಿಗೆ ಹತ್ತು, ಹೈಕಮಾಂಡ್ಗೆ ಹತ್ತು, ಈ ರೀತಿ ಸೂತ್ರ ಇಲ್ಲ. ಆದರೆ ಈ 53 ದಿನಗಳು ಕಳೆದರೂ ಕೂಡ ಮಂತ್ರಿಮಂಡಲ ಆಗದೇ ಇರೋದನ್ನು ನೋಡಿದ್ರೆ ಹೈಕಮಾಂಡ್ ಹಿಡಿತ ಬಹಳ ಇದ್ದಂಗೆ ಕಾಣಿಸ್ತಾ ಇದೆ. ಹೈಕಮಾಂಡ್ ಈ ಬಾರಿ ಆರತಿ ಕೃಷ್ಣ ಅವರ ಬಗ್ಗೆ ಒಲವನ್ನು ತೋರಿದೆಯಂತೆ. ಇನ್ನೊಂದು ಜಿಲ್ಲೆಯ ರಾಜಕೀಯ ಸಮೀಕರಣವನ್ನು ನೋಡಿದರೆ ಸೌದಿ ಅವರಿಗೆ ಈ ಬಾರಿ ಸ್ಥಾನವನ್ನು ಕೊಡಲೇಬೇಕಾದಂಥ ಪರಿಸ್ಥಿತಿ ಇದೆ. ಕಾರಣ ಏನು ಅಂತಂದರೆ ಸೌದಿಯವರು ಬರುವಂಥ ಸಂದರ್ಭದಲ್ಲೇ, ಕಾಂಗ್ರೆಸ್ಸಿಗೆ ಬರುವಂಥ ಸಂದರ್ಭದಲ್ಲೇ 2023 ವಿಧಾನಸಭಾ ಚುನಾವಣೆಯಲ್ಲಿ ಒಂದು ಷರತ್ತು ಹಾಕಿ ಬಂದಿದ್ರಂತೆ, ನಾನು ಗೆದ್ದರೆ ನಾನು ಮಂತ್ರಿ ಮಾಡಿ ಅಂತ. ಆದರೆ ಸಿದ್ದರಾಮಯ್ಯವರ ಟರ್ಮಲ್ಲಿ ಮಂತ್ರಿ ಮಾಡೋದಕ್ಕೆ, ಸೌದಿಯವರನ್ನು ಮಂತ್ರಿ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ. ಡಿ ಕೆ ಶಿವಕುಮಾರ್ ಕೇಳಿಕೊಂಡ್ರೂ ಕೂಡ ಆಗಿಲ್ವಂತೆ. ಒಂದು ಸೌದಿಯವರು ಬರುವಂಥ ಸಂದರ್ಭದಲ್ಲಿ ಒಂದು ಮಾತನ್ನು ಕೊಟ್ಟಿದ್ದಾರೆ, ಅಂದರೆ ಡಿ ಕೆ ಶಿವಕುಮಾರ್ ಜೊತೆ ಒಂದು ಮಾತನ್ನು ಪಡ್ಕೊಂಡಿದ್ದಾರಂತೆ. ಏನದು ಅಂತಂದರೆ, ನೀವು ಮುಖ್ಯಮಂತ್ರಿ ಆದರೆ ನನ್ನನ್ನು ಮಂತ್ರಿಯಾಗಿ ಮಾಡಿ ಅನ್ನೋದು. ಸೊ ಈಗ ಅದೇ ಪಟ್ಟಿಗೆ ಸೌದಿಯವರು ಬಿದ್ದಿದ್ದಾರೆ. ಇನ್ನೊಂದು ಕಡೆ ಜಾರಕಿಹೊಳಿ ಕುಟುಂಬ, ಸತೀಶ್ ಜಾರಕಿಹೊಳಿಯವರು ಕೂಡ ಸೌದಿಯ ಹೆಸರನ್ನು ಮುಂದೆ ತರ್ತಾ ಇದ್ದಾರೆ ಹೊರತು ಲಕ್ಷ್ಮೀ ಹೆಬ್ಬಾಳ್ಕರ್ನ ಮುಂದೆ ತರೋದಕ್ಕೆ ಎಲ್ಲೋ ಒಂದು ಕಡೆ ಯೋಚನೆ ಮಾಡ್ತಾ ಇಲ್ಲ. ಜಾರಕಿಹೊಳಿಯವರು ಕೂಡ ಪಕ್ಷದ ಆಂತರಿಕ ವಲಯದಲ್ಲಿ ಕೊಡೋದಾದರೆ ಸೌದಿಗೆ ಕೊಡ್ಬೋದು ಅನ್ನೋ ಮಾತನ್ನು ಹೇಳಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರ ಕೃಪಾ ಕಟಾಕ್ಷದಂತೆ ನಡೆಯಲ್ಲ ಈ ಸಂಪುಟ. ನಡೆದರೂ ಕೂಡ ಡಿ ಕೆ ಅವರು ತಮಗೆ ಯಾರಿಗೆ ಬೇಕೋ ಅವ್ರನ್ನ ಮಾಡ್ಕೊಳ್ಳೋದಕ್ಕೆ ಈಗ ಬಾರಿ ಸಾಧ್ಯ ಆಗಲ್ಲ. ಹಾಗೆ ಮಾಡೋದಾದ್ರೆ ಸುಮಾರು ಜನ ಇದ್ದಾರೆ. ಶಿವಗಂಗಾ ಬಸವರಾಜ್ ಇದ್ದಾರೆ, ಇನ್ನೊಂದು ಕಡೆ ಪ್ರದೀಪ್ ಈಶ್ವರ್ ಇದ್ದಾರೆ, ಇನ್ನೊಂದು ಕಡೆ ಶರತ್ ಬಚ್ಚೇಗೌಡ ಇದ್ದಾರೆ, ಇನ್ನೊಂದು ಕಡೆ ರಾಮನಗರ ಶಾಸಕ ಇದ್ದಾರೆ, ಇನ್ನೊಂದು ಕಡೆ ಮಾಗಡಿ ಶಾಸಕ ಬಾಲಕೃಷ್ಣ ಇದ್ದಾರೆ, ಸೊ ಇನ್ನೊಂದು ಕಡೆ ಕುಣಿಗಲ್ ರಂಗನಾಥ್ ಇದ್ದಾರೆ, ಇನ್ನೊಂದು ಕಡೆ ಗುಬ್ಬಿ ವಾಸು, ಈ ಥರ ಡಿ ಕೆ ಅವರು ತಮಗೆ ಬೇಕಾದಂತನೇ ಸಂಪುಟವನ್ನು ಮಾಡಿಕೊಳ್ಳೋದು ಈ ಬಾರಿ ಸ್ವಲ್ಪ ಕಷ್ಟ ಆಗುತ್ತೆ. ಆದ ಕಾರಣಕ್ಕಾಗಿ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ಸ್ಥಾನ ಸಿಗೋ ಡೌಟ್. ಒಂದು ಆರತಿ ಕೃಷ್ಣ ಅವ್ರಿಗೆ ಸಿಗ್ಬೋದು, ಇಲ್ಲ ಅಂದರೆ ಮತ್ತಾರಿಗೋ ರೂಪಕಲಾ ಅವರಿಗೋ ಆ ಸ್ಥಾನ ಹೋಗ್ಬೋದು ಅನ್ನೋ ಮಾತು ಬಹಳ ಚರ್ಚೆ ಆಗ್ತಾ ಇದೆ. ಡೆಲ್ಲಿ ಮಠದಲ್ಲೂ ಕೂಡ ಪ್ರಯತ್ನ ಪಡ್ತಾ ಇದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಒಮ್ಮೆ ನಿಮಗೆ ಅಧಿಕಾರ ಕೊಟ್ಟಾಗಿದೆ, ಇನ್ನೊಂದು ಬಾರಿ ಹೊಸಬರಿಗೆ ಕೊಡೋಣ ಅನ್ನೋ ಯೋಚನೆಯಲ್ಲಿ ಹೈಕಮಾಂಡ್ ಇದೆಯಂತೆ. ಡಿ ಕೆ ಶಿವಕುಮಾರ್ ಅವರು ಕೂಡ ಹೈಕಮಾಂಡ್ ಯಾರನ್ನು ಮಾಡಿದರೂ ಅವ್ರಿಗೆ ಅಷ್ಟು ಅನ್ನೋ ನಿಟ್ಟಿನಲ್ಲಿದ್ದಾರೆ. ಇನ್ನೊಂದು ಕಡೆ ಹೇಳಿ ಕೇಳಿ ಸಿದ್ದರಾಮಯ್ಯ ಬಣದವರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್. ಸಿದ್ದರಾಮಯ್ಯ ಅವ್ರ ಜೊತೆ ಚೆನ್ನಾಗಿದ್ದಾರೆ ಹೊರತು ಸಿದ್ದರಾಮಯ್ಯ ಬಣಕ್ಕೆ ಸೇರಲ್ಲ ಹಂಗೆ ನೋಡಿದರೆ. ಸೊ MLC ಕೋಟಾದಲ್ಲೇನಾದರೂ ಹೋದರೆ ಆರತಿ ಕೃಷ್ಣ ಅವರು ಸ್ಥಾನವನ್ನು ಪಡೆಯೋದು ಪಕ್ಕಾ ಆಗುತ್ತೆ ಅಥವಾ ಬಹುತೇಕ ನಿಶ್ಚಿತ ಆಗುತ್ತೆ. ಇನ್ನೊಂದು ಕಡೆ ಜಿಲ್ಲೆಯ ಲೆಕ್ಕದಲ್ಲಾದರೂ ಕೊಡೋಣ ನೋಡಿದ್ರೆ ಇನ್ನೊಂದು ಸ್ಥಾನ ಯಾರಿಗೆ ಕೊಡೋಣ ಅಂತಂದ್ರೆ ಅಲ್ಲಿ ಪ್ರಬಲ ಪೈಪೋಟಿಯಲ್ಲಿ ಸೌದಿ ಇದ್ದಾರೆ ಅತಣಿ ಶಾಸಕ. ಸೊ ಹಾಗಾಗಿ ಈ ಬಾರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನವನ್ನು ಕಳ್ಕೊಳ್ಬೋದಾ? ಜಾರಕಿಹೊಳಿ ಅವರ ಸಪೋರ್ಟು ಇಲ್ಲ ಒಂದು ಕಡೆ, ಇನ್ನೊಂದು ಕಡೆ ಡಿ ಕೆ ಅವರ ಸಪೋರ್ಟು ಇಲ್ಲ, ಇನ್ನೊಂದು ಕಡೆ ಹೈಕಮಾಂಡ್ ಸಪೋರ್ಟು ಇಲ್ಲ ಅನ್ನೋದು ಈಗ ಚರ್ಚೆಯಲ್ಲಿಂದ ಇರುವಂಥ ವಿಚಾರ. ನೋಡೋಣ ಅಂತಿಮ ಪಟ್ಟಿಯಲ್ಲಿ ಯಾರ ಹೆಸರು ಬರುತ್ತೆ ಅಂತ. ಯಾಕಂದರೆ ರಾಜಕೀಯದಲ್ಲಿ ಯಾವುದನ್ನು ಕೂಡ ಇದಮಿತ್ತಮ್ ಅಂತ ಹೇಳೋದಕ್ಕೆ ಕಷ್ಟ ಆಗುತ್ತೆ. ಕೊನೆ ಕ್ಷಣದಲ್ಲಿ ಬದಲಾವಣೆಗಳೆಲ್ಲ ನಡಿಬಹುದು. ಸದ್ಯಕ್ಕೆ ಈಗಿರುವ ಚರ್ಚೆ ಏನು ಅಂತಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಥಾನ ಕಳ್ಕೊಳ್ತಾರೆ ಅನ್ನೋದು. ವೀಕ್ಷಕರೇ, ಇದು ನನಗೆ ತಿಳಿದಿರುವಂಥ ಮಾಹಿತಿ. ನಿಮಗೂ ಏನಾದರೂ ಈ ಬಗ್ಗೆ ಹೆಚ್ಚಿನ ಮಾಹಿತಿ ಇದ್ದರೆ ದಯವಿಟ್ಟು ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಇದಿಷ್ಟು ಈ ಕ್ಷಣದ ಅಪ್ಡೇಟ್ಸ್. ಇಂಥದ್ದೇ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ TV ಕನ್ನಡ.